ನಮಸ್ತೆ ಎಲ್ರಿಗೂ. ನಾನಿವತ್ತು ಕಾಳು ಪಲ್ಯ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಇದಕ್ಕೆ ನಾನಿಲ್ಲಿ ಎಲ್ಲ ಕಾಳುಗಳು, ಬಟಾಣಿ ಕಾಳು, ಕಡಲೆಕಾಳು, ಹೆಸರು ಕಾಳು, ಅಲಸಂದಿ ಕಾಳು ಎಲ್ಲ ಹಾಕಿ ರಾತ್ರಿನೇ ನೆನೆಸಿ ಕುಕ್ಕರಲ್ಲಿ ಒಂದು 4 ವಿಷಲ್ ಹೊಡಿಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಮಡಿಕೆ ಮಲ್ದಾಲೆ ಮಾಡ್ತಾಯಿದ್ದೀನಿ. ಮಡಿಕೆನಲ್ಲಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಿಜವಾಗ್ಲೂ ಅಡುಗೆ ಟೇಸ್ಟೇ ಬೇರೆ ಥರ. ಮಡಿಕೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಅರಿಶಿನ ಹಾಕಿಬಿಟ್ಟು ಹೆಚ್ಕೊಂಡಿರೋ ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕಿ ನಾನಿಲ್ಲಿ ಕಂದಿಸ್ಕೊತಾ ಇದ್ದೀನಿ. ಫಸ್ಟು ಈ ಕಡೆ ಈರುಳ್ಳಿ ಎಲ್ಲ ಕಂದಕ್ಕಿಟ್ಬಿಟ್ಟು ನಾನಿಲ್ಲಿ ಮಿಕ್ಸಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೋಬೇಕು. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಹಾಕ್ತಿದ್ದೀನಿ. ಕಾಯಿ ತುರಿದ್ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಒಂದು ಪೂರ್ತಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಮಗಿಲ್ಲಿ. ಇದಕ್ಕೆ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ವೀಡಿಯೋದಲ್ಲೂ ನಮ್ಮ ಮನೇಲಿ ಖಾರ ಜಾಸ್ತಿ, ಹಾಗಾಗಿ ಮೆಣಸಿನ್ಕಾಯಿ ಜಾಸ್ತಿ ಹೋಗುತ್ತೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮ್ಯಾಟೊ, ಒಂದು ಸಣ್ಣ ಟೊಮೊಟೊ ಅಷ್ಟಾದರೂ ಟೊಮ್ಯಾಟೊ ಇದಕ್ಕೆ ಹಾಕ್ಕೋಬೇಕು. ಆಮೇಲೆ ಒಂದು ಸಣ್ಣ ಈರುಳ್ಳಿ ಅಷ್ಟು ಈರುಳ್ಳಿ ಹಾಕ್ಕೋಬೇಕು. ಈ ಪಲ್ಯ ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ನಿಮ್ಗೆ ಯಾವ ಕಾಳು ಬೇಕೋ, ಮನೆಯಲ್ಲಿ ಯಾವ್ಯಾವ ಕಾಳು ಇರುತ್ತೋ, ಒಣ ಅವರೆಕಾಳಾಗಲಿ, ಅಲಸಂದಿ ಕಾಳು, ನಾನು ಒಂದೊಂದು ಸಲ ರಾಜ್ಮಾ ಎಲ್ಲ ಹಾಕಿರ್ತೀನಿ. ಆ ರೀತಿ ಯಾವ ಕಾಳು ಬೇಕೋ ಆ ಎಲ್ಲ ಕಾಳುಗಳನ್ನೂ ಹಾಕ್ಕೋಬೋದು. ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಈ ಮಿಕ್ಸಿ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ಒಗ್ಗರಣೆ ಏನು ಕಂದಕ್ಕಿಟ್ಟಿದ್ವಿ, ಈರುಳ್ಳಿ, ಟೊಮೊಟೊ ಎಲ್ಲ ಅದನ್ನು ಕೂಡ ಈಗ ಕಂದಿದೆ. ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿರೋದನ್ನು ಅದಕ್ಕೆ ಹಾಕಿ, ಮಿಕ್ಸಿ ಕ್ಲೀನ್ ಮಾಡ್ಕೊಂಡಿದ್ದು ನೀರನ್ನು ಸ್ವಲ್ಪ ಅದಕ್ಕೆ ಹಾಕ್ಕೊಂಡು ಅದನ್ನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ ಮಸಾಲ ಒಂದೇ ಕಡೆ ಇದಾಗಬಾರ್ದು ಅಂಥೇಳಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗೆಲ್ಲ ಹಾಕ್ತಾ ಬರ್ತಿದ್ದೀನಿ. ಇದಕ್ಕೆ ಏನೇನು ಹಾಕಬೇಕು ಅಂದರೆ ತುಂಬ ಈಸಿ. ಇದಕ್ಕೆ 1 1.5 ಸ್ಪೂನ್ ಸಾಂಬಾರು ಪುಡಿ, ನೀವು ಎಷ್ಟು ಕಾಳು ಹಾಕ್ಕೊಂಡಿರ್ತೀರೋ ಅದ್ರ ಮೇಲೆ. ಇದು ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದಂಥ ಸಾಂಬಾರು ಪುಡಿ. ಇದಕ್ಕೆ ಹುಚ್ಚೆಳ್ಳು ಪುಡಿ, ಕುರೇಶಣ್ಣಿ ಪುಡಿ, ಹುಚ್ಚೆಳ್ಳು ಪುಡಿ ಅಂತೀವಲ್ಲ, ಅದು 1.5 ಸ್ಪೂನಷ್ಟು. ಆಮೇಲೆ ಉಪ್ಪು. ಇಲ್ಲಿ ನಾನು ಕಾಳು ಬೇಯಿಸೋಕ್ಕೆ ಯಾವುದೇ ರೀತಿಯಾದ ಉಪ್ಪು ಹಾಕಿಲ್ಲ. ನಾನು ಈಗಲೇ ಉಪ್ಪು ಹಾಕ್ತಾ ಇರೋದು. ಉಪ್ಪು ಮತ್ತು ಹುಣಸೆ ಹುಳಿ ಇದೆಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರೋವರೆಗೂ ಬಿಡಬೇಕು. ಈ ಏನು ಮಿಕ್ಸಿ ಮಾಡಿರೋದು ಮತ್ತು ಸಾಂಬಾರು ಪುಡಿ, ಕುರೇಶಣ್ಣಿ ಎಲ್ಲ ಹಾಕಿದ್ವಿ, ಇದೆಲ್ಲ ಕುದ್ದು ನೀಟಾಗಿ ಬೇಯಬೇಕು. ಇದೆಲ್ಲ ನೀಟಾಗಿ ಒಂದು ಕುದಿ ಬರೋವರೆಗೂ ಬಿಟ್ಬಿಟ್ಟು ಆಮೇಲೆ ನಾವಿಲ್ಲಿ ಕಾಳು ಹಾಕಬೇಕು. ಇಲ್ಲಿ ನಂದು ಕುದಿ ಬಂತು. ಕುದಿ ಬಂದಮೇಲೆ ನಾನಿಲ್ಲಿ ಬೇಯಿಸ್ಕೊಂಡಿರೋ ಅಂಥ ಕಾಳುಗಳೆಲ್ಲ ಹಾಕ್ಕೋತಾ ಇದ್ದೀನಿ. ಇದಕ್ಕೆಲ್ಲ ಕಾಳುಗಳು ಹಾಕಿರೋದ್ರಿಂದ ಈಗ ಒಳ್ಳೆ ಇದು ಹೈ ಪ್ರೋಟೀನ್ ಅಂತಲೂ ಹೇಳ್ಬೋದು. ಮತ್ತು ತುಂಬ ಚೆನ್ನಾಗೂ ಇರುತ್ತೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದು ಪೂರಿಗೆಲ್ಲ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಒಂದು ಕುದಿ ಬರಬೇಕು ನೀಟಾಗಿ. ಇದು ಆಲ್ರೆಡಿ ಗ್ರೇವಿ ನಾವೇನು ಮಿಕ್ಸ್ ಮಾಡಿದಾಗ ಕುದಿ ಬಂದಿರುತ್ತೆ. ಮತ್ತು ಕಾಳು ಹಾಕಿದ್ಮೇಲೆ ಒಂದು ಸಲ ಬಿಟ್ಬಿಟ್ಟು ಕುದಿ ಬರೋಕ್ಕೆ ಬಿಡಬೇಕು. ಈಗ ಪಲ್ಯ ನೀಟಾಗಿ ಕುದಿ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡಬೇಕು. ಈ ಮಡಿಕೆನಲ್ಲಿ ಕುದಿ ಬಂದು ಗ್ಯಾಸ್ ಆಫ್ ಮಾಡಿದ್ರು 5 ನಿಮಿಷ ಕುದೀತಾನೇ ಇರುತ್ತೆ ಮಡಿಕೆನಲ್ಲಿ. ಹಾಗಾಗಿ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿದ್ರೆ ಸಾಕು. ಪಲ್ಯ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗ್ರೀನಿಶ್ ಎಲ್ಲೋ ಥರ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ. ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಾಗಿತ್ತು ಪಲ್ಯ. ನೀವು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಮ ಮನೇಲಿರೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ.